ಪ್ರೈಸ್ ಅಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 81ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನ ಹೆಗಲನ್ನು ಹೊರಗೆ ತಪ್ಪಿಸಿದೆನು, ಅವನ ಕೈಗಳನ್ನು ಪುಟ್ಟಿಗಳಿಂದ ಬಿಡಿಸಿದೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನನ್ನು ಏನ್ ಮಾಡಿದೆನು, ಹೊರಗೆ ತಪ್ಪಿಸಿದೆನು, ನಿನ್ನ ಕೈಗಳನ್ನು ಪುಟ್ಟಿಗಳಿಂದ ಬಿಡಿಸಿದೆನು ಎಂದು ಕರ್ತನು ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ದೇವರು ನಮ್ಮ ಹೆಗಲುಗಳನ್ನ ದೇವರು ಏನ್ ಮಾಡಿದ್ದಾರಂತೆ, ಹೊರೆಯಿಂದ ತಪ್ಪಿಸಿದ್ದಾರಂತೆ. ಕಷ್ಟಪಡುವಂತಹ ಕಾರ್ಯಗಳಿಂದ ಸೈತಾನನು ನಮ್ಮ ಜೀವಿತದಲ್ಲಿ ನಮ್ಮ ಹೆಗಲ ಮೇಲೆ ಅವನು ಏನ್ ಮಾಡುವವನಾಗಿದ್ದಾನೆ, ಒಂದು ಹೊರೆಯನ್ನ ಕೊಂಡು ಬರುವವನಾಗಿದ್ದಾನೆ. ಆ ಹೊರೆಯಿಂದಗಳ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ತಪ್ಪಿಸುವವರಾಗಿದ್ದಾರೆ. ದೇವರೇ, ನನ್ನ ಹೆಗಲ ಮೇಲೆ ಇರುವಂತಹ ಈ ಹೊರೆಯನ್ನ ನಿನ್ನ ಮೇಲೆ ಹಾಕ್ತೇನೆ ಸ್ವಾಮಿ. ಕರ್ತನೆ, ನನ್ನ ಹೆಗಲ ಮೇಲೆ ಇರುವಂತಹ ಈ ಒಂದು ಜವಾಬ್ದಾರಿಯನ್ನ ನಿನ್ನ ಮೇಲೆ ಹಾಕ್ತೇನೆ. ಕರ್ತನೆ, ಇದನ್ನ ನೀನ್ ನಿಭಾಯಿಸಿಕೊಂಡು ಹೋಗು. ದೇವರೇ, ನೀನ್ ಹೇಗೆ ಯೋಸೇಫನ ಜೀವಿತದಲ್ಲಿ ದೇವರೇ ನಿನ್ ಕ್ರಿಯೆಯನ್ನ ಮಾಡಿ, ಕಾರ್ಯವನ್ನ ಮಾಡಿ, ಅವನ ಹೆಗಲನ್ನ ಹೊರೆಯಿಂದ ತಪ್ಪಿಸಿ, ಅವನ ಕೈಗಳನ್ನ ದೇವರೇ ಪುಟ್ಟಿಗಳಿಂದ ಬಿಡಿಸಿದ್ದೀರೋ, ಅದೇ ಪ್ರಕಾರವೇ ನನ್ನ ಜೀವಿತದಲ್ಲಿ ಸ್ವಾಮಿ ನೀನ್ ಕ್ರಿಯೆ ಮಾಡಿ, ನನ್ನ ಕೈಗಳಲ್ಲಿ ಇರುವಂತಹ ಕಷ್ಟಪಡುವಂತಹ ಸನ್ನಿವೇಶಗಳನ್ನ ನೀನ್ ಬದಲಾವಣೆ ಮಾಡು. ನನ್ನ ಹೆಗಲ ಮೇಲೆ ಇರುವಂತಹ ಕಷ್ಟಪಡುವಂತಹ ಕಾರ್ಯಗಳನ್ನ ನೀನ್ ಬದಲಾವಣೆ ಮಾಡು. ನನ್ನ ಕೈಗಳಲ್ಲಿ ಒಂದು ಸಮೃದ್ಧಿಯನ್ನ ಕೊಡು ಸ್ವಾಮಿ. ನನ್ನ ಹೆಗಲಲ್ಲಿ ದೇವರೇ ನಿನ್ನ ಭುಜಬಲ ಇರಬೇಕು ಸ್ವಾಮಿ ಅಂತ ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ನಮ್ಮ ಹೆಗಲ ಮೇಲೆ ಇರುವಂತಹ ಹೊರೆಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ತೆಗೆದುಹಾಕುವವರಾಗಿದ್ದಾರೆ. ನಮ್ಮ ಕೈಗಳಲ್ಲಿರುವಂತಹ ಕಷ್ಟದ ಒಂದು ಪ್ರಯಾಸಗಳನ್ನ, ನಮ್ಮ ಕೈಗಳಲ್ಲಿರುವಂತಹ ಪುಟ್ಟಿಗಳನ್ನ ದೇವರು ಬದಲಾವಣೆ ಮಾಡಿ ನಮ್ಮ ಜೀವಿತದಲ್ಲಿ ಕರ್ತನ ಒಂದು ಸಮೃದ್ಧಿಯನ್ನ ಕೊಡುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯವಾದ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ಎಲ್ಲ ಹೊರೆಗಳಿಂದಲೂ ಎಲ್ಲ ಕೈಗಳಲ್ಲಿರುವ ಪುಟ್ಟಿಗಳಿಂದಲೂ ನಿನ್ನ ಜನರನ್ನ ಬಿಡಿಸಿ ಅವ್ರನ್ನ ಅಭಿವೃದ್ಧಿಯಾದ ಮಾರ್ಗದಲ್ಲಿ ನೀನು ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.